ರೇಖಾ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ನಿಮಗಿಂತ ಕೆಟ್ಟ ಬುದ್ಧಿ ಇರೋದಕ್ಕೆ ನಿಮ್ಗೆ ಇವತ್ತಿಗೂ ಮಕ್ಕಳಾಗಿಲ್ಲ. ನೀವು ತಾಯಿನೇ ಆಗಲ್ಲ. ಏನಾಗಿದೆ ಇವರಿಬ್ರಿಗೂ? ಯಾಕೆ ಹೀಗಾಡ್ತಿದ್ದಾರೆ? ಹೋದವ್ರು ಹೋದ್ರು, ಆದ್ರೆ ಅವ್ರು ಹೋಗಿ ಮನೆ ತುಂಬ ಬರೀ ಅವ್ರ ವಿಷಯನೇ ಮಾತಾಡೋ ಹಾಗೆ ಮಾಡ್ಬಿಟ್ಟು ಹೋದ್ರು. ನಾನು ಹೇಳಿ ಸರಿ ತಾನೆ ಅಣ್ಣ. ಈಗ ಒಂದು ವೇಳೆ ನಿನಗೆ ಕೋಪ ಬಂದು ನನ್ನ ಕೆನ್ನೆ ಹೊಡೆದ್ಬಿಟ್ರೆ ನಾನು ನಿನ್ನ ಬಿಟ್ಟು ಹೋಗ್ಬಿಡ್ತೇನೆ ಅಣ್ಣ. ಅದನ್ನು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ನನಗೆ. ನೀನು ಅಂದರೆ ನನ್ನ ಪ್ರಾಣ ಅಣ್ಣ. ಪ್ರಾಣ ಬೇಕಾದರೂ ಬಿಡ್ತೀನಿ, ಅಂದರೆ ನಿನ್ನನ್ನು ಮಾತ್ರ ಬಿಡಲ್ಲ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮಕ್ಕಳಿಬ್ರು ಕೋಪದ ಕೈಗೆ ಬುದ್ಧಿ ಕೊಟ್ಟು ಹೀಗೆಲ್ಲ ಮಾಡ್ಕೊಂಡ್ರು. ಆಗಿದ್ದಾಗೋಯ್ತು. ನೀವು ಹೀಗೆ ಮಾತಾಡೋದನ್ನ ಅಭಿ ಕೇಳಿಸ್ಕೊಂಡ್ರೆ ಅವ್ನು ಬೇಜಾರು ಮಾಡ್ಕೊಳಲ್ವಾ? ಹೌದೌದು, ಅವಿ ಮಾತುಗಳೆಲ್ಲ ಕೇಳಿದ್ರೆ ಬೇಜಾರು ಮಾಡ್ಕೋತಾನೆ. ಅವನಿಗೆ ಈಗ ಹೇಗಿದ್ರು ಅಣ್ಣನ ಮೇಲೆ ಪ್ರೀತಿ ಇಲ್ಲ. ಅವನು ನಿಧಾನವಾಗಿ ಅವಿನ ಮರಿತಿದ್ದಾನೆ ಅನಿಸುತ್ತೆ. ಅವನನ್ನು ಅವನ ಪಾಡಿಗೆ ಬಿಟ್ಬಿಡೋಣ ಬಿಡು. ಏನೋ ಎಷ್ಟೋ ಸಲ ಅಭಿ ಅಣ್ಣ ಅಂದರೆ ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ಅಂತ ಹೇಳ್ತಿದ್ದ. ಅದೆಲ್ಲ ಅವನ ಮನಸ್ಸಿಂದ ಬಂದಿದ್ದ ಮಾತು ಅಂತ ನಾನು ಅಂದ್ಕೊಂಡಿದ್ದೆ. ಎಲ್ಲ ಸುಳ್ಳಾಗೋಯ್ತು. ಭಾವ, ನಾವಿಲ್ಲಿ ಏನೇ ಮಾತಾಡಿದ್ರೂ ಪ್ರಯೋಜನ ಇಲ್ಲ. ಮಕ್ಕಳಿಬ್ರು ಸಂತೋಷವಾಗಿರ್ಬೇಕು ಅನ್ನೋದು ನಮ್ಮ ಆಸೆ. ಆದರೆ ಅವರು ಒಟ್ಟಿಗೆ ಇದ್ರೆ ಸಂತೋಷವಾಗಿರ್ತಾರೋ, ದೂರ ಆದರೆ ಸಂತೋಷವಾಗಿರ್ತಾರೋ ಅನ್ನೋದು ಅವರಿಬ್ಬರೇ ನಿರ್ಧಾರ ಮಾಡಬೇಕು. ಆದರೆ ಅವರಿಬ್ರು ದೂರ ಆಗಿರೋದಂತೂ ನನ್ನಿಂದ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಏ ಪುಟಿ, ಯಾರನ್ನು ಹುಡುಕ್ತಾ ಇದೆಯಾ? ಅಣ್ಣನ. ಏ ಓಡೋದವಳೆ, ಏನಾಗಿದೆ ನಿನ್ ಕಣ್ಣಿಗೆ? ಅವನೆಲ್ಲ ಕೂತಿಲ್ವಾ? ಈ ಅಣ್ಣ ಅಲ್ಲ ತಾತ, ಅವಿ ಅಣ್ಣ. ಹೌದಾ? ಒಂದು ನಿಮಿಷ ಕರ್ಕೊಂಡು ಬಂದ್ಬಿಡ್ತೀನಿ. ಪರವಾಗಿಲ್ವೇ? ನಿನ್ನ ಏನೋ ಅನ್ಕೊಂಡ್ಬಿಟ್ಟಿದ್ದೆ. ನಿನಗೂ ಸ್ವಲ್ಪ ತಲೆ ಇದೆ. ತಾತ, ಈ ತರ ನೆಟ್ಕೊಳಕ್ ಬೇಕಾಗಿರೋದು ತಲೆ ಅಲ್ಲ, ಹೃದಯ. ಅಮ್ಮಂಗೆ ಅವಿ ಮಗ ಅಂದ್ಮೇಲೆ ನನಗೆ ಅಣ್ಣ ತಾನೆ. ನನ್ಗೆ ಯಾಕಿದೆಲ್ಲ? ನೀವು ನನಗೆ ಅಣ್ಣ ತಾನೆ, ಮತ್ತೆ ನಿಮಗೂ ರಾಖಿ ಕಟ್ಬೇಕು. ನಾನೇನು ತರಕ್ಕಾಗಿಲ್ಲ. ಒಂದು ನಿಮಿಷ.
ಇಷ್ಟೊಂದು ದುಡ್ಡು ಬೇಡ ಅಣ್ಣ ನನಗೆ. ಇಷ್ಟು ಸಾಕು. ಅಣ್ಣನ ಹತ್ರ ತಂಗಿ ಏನಾದರೂ ತಗೊಳ್ಬೇಕಲ್ವಾ, ಅದಕ್ಕೆ ತಗೊಳ್ತಾ ಇದ್ದೀನಿ. ದೇವ್ರೆ, ಆದಷ್ಟು ಬೇಗ ನನ್ನ ಮಕ್ಕಳನ್ನ ಬಂದ್ ಮಾಡಪ್ಪ. ತುಳಸಿ, ರಾಮ ಲಕ್ಷ್ಮಣರ ಹಾಗಿದ್ದಾರೆ. ಖಂಡಿತ ಅವರಿಬ್ಬರು ಒಂದಾಗೇ ಆಗ್ತಾರೆ ಬಿಡು, ಯೋಚನೆ ಮಾಡಬೇಡ.